ಕಾಫಿ. ಕಾಫಿ ತಂದ ಕೊಡು ಕೊಡು. ತಗೊಳ್ಳಿ. ಎದ್ರೇನೆ ಮಕ್ಕಳು. ಅಲ್ಲ ಏನ್ರಿ ನಮ್ಮ ಶಿವಾನಿ ಕತೆ. ಇನ್ನು ಅವಳು ಬತ್ತೆ ಚಿಕ್ಕವಳು ಅನ್ಕೊಂಡವಳ ಹೆಂಗೆ? ಆಗಲೇ ಬೆಳಗ್ಗೆ ದೊಡ್ಡವಳಾಗಿದ್ದಾಳೆ. ಅವ್ರ ಅಕ್ಕ ನೋಡಾದ್ರೂ ಕಲಿಯಲ್ವಲ್ರಿ. ಅವಳು ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಕಾಲೇಜಿಗೆ ರೆಡಿ ಆಗ್ತಾ ಇದ್ದಾಳೆ. ಇವಳು ನೋಡಿದ್ರೆ ಇನ್ನು ಮಲ್ಕೊಂಡೇ ಇದ್ದಾಳೆ. ಏನ್ರಿ ಈ ಹುಡುಗಿ? ಅಯ್ಯೋ ಬಿಡೆ, ಅವಳಿನ್ನ ಚಿಕ್ಕವಳಲ್ವೇನೆ, ಮಲ್ಕೊಂಡು ಬಿಡು. ಸ್ವಲ್ಪ ಹೊತ್ತು ಮಲ್ಕೊಂಡ್ರಿ, ನಿಧಾನಕ್ಕೆ ಹೇಳಿ. ಇನ್ನು ಕಾಲೇಜು 9:30 10 ಗಂಟೆಗೆ. ಅಯ್ಯೋ ಸರಿ ಹೋಯ್ತು ಬಿಡಿ, ನೀವು ಹೇಳೋದಕ್ಕೂ ಅವಳು ಮಾಡೋದಕ್ಕೂ ಸರಿ ಹೋಗಿದೆ. ನಿಮ್ಗೊಂದು ಸ್ವಲ್ಪನೂ ಜವಾಬ್ದಾರಿ ತಗೊಂಡು ಏನೋಣ ಮಾಡೋಣ ಅಂತ ಅನ್ನಲ್ವಲ್ರಿ ನೀವು? ಇವತ್ತು ಹಿಂಗೆ ಮಾಡ್ತಾಳೆ, ಇವಾಗ ಕಲ್ತಿರೋದಲ್ವಾ ನಾಳೆನು? ನಾಳೆ ಮದುವೆ ಗಂಡನ ಮನೆಗೆ ಹೋದಾಗ ಯಾರು ಇವಳಿಗೆ? ಅಲ್ಲಲ್ಲ, ಏನು ಕಲಿಸಿದ್ದಾರೆ ಇವರು ಅಪ್ಪ ಅಮ್ಮ ಅಂತ ಬೈಯೋದು ನಮ್ಮನ್ನ, ಅವಳನ್ನಲ್ಲ. ಅಯ್ಯೋ ಬಿಡಿ, ಇನ್ನು ಓದ್ಕೊಳ್ಳಿ. ಇನ್ನು ಈಗ SSLC ಪಾಸಾಗಿ ಕಾಲೇಜ್ಗೆ ಹೋಗೋಳೆ. ಯಾಗಲೇ ಮದುವೆ ಸುದ್ದಿನ? ದೊಡ್ಡ ಮಗಳು ಮದುವೆ ಮಾಡೋಣ, ಆಮೇಲೆ ಚಿಕ್ಕ ಮಗಳ ಬಗ್ಗೆ ಯೋಚನೆ ಮಾಡೋಣ. ನೀನೊಳ್ಳೆ ಸುಮ್ಮನೆ ಇರು. ಹಂಗೆ ಹೇಳ್ಕೊಂಡು ಕೂತ್ಕೊಳ್ಳಿ. ಇವಾಗಿಂದ ಕಲ್ತಿರೋದೇ ಅಲ್ವಾ ಮುಂದಕ್ಕೂ ಬರೋದು. ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬಿಡಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸ್ವಾಮಿ ನಮಃ ಗಣಪತಿ. ಭವಾನಿ ಭವಾನಿ. ಅಮ್ಮ ಕರೀತಾ ಇದ್ದಾರೆ. ಅಮ್ಮ ಬಂದೆ. ಬರುತ್ತಾ? ನಮ್ಮ ಭವಾನಿ ಎಲ್ಲಿ ನಿನ್ನ ತಂಗಿ ಇನ್ನೂ ಇರಲಿಲ್ವಾ? ಅವಳೊಂದು ಸ್ವಲ್ಪ ಎದುರಿಸ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ಕಾಲೇಜ್ ರೆಡಿ ಆಗೋಕೆ ಕೇಳಮ್ಮ. ನಾನು ಸ್ವಲ್ಪ ಅಡುಗೆ ಮನೇಲಿ ತುಂಬ ಕೆಲಸ ಇದೆ, ಅದಕ್ಕೋಸ್ಕರ. ಆಯಿತಾ? ಸರಿ ಬಿಡಮ್ಮ, ನಾನು ಎಬ್ಬಿಸ್ತೀನಿ ಅವಳನ್ನ. ಯಾವಾಗಲೂ ಇದ್ದಿದ್ದೆ ತಾನೇ ಅವಳಿಗೆ. ಸರಿ ಆಯಿತು, ಹೋಗ್ಬಿಟ್ಟು ಅವಳನ್ನ ಎಬ್ಬಿಸಿರು. ನಾನು ಅಷ್ಟೊತ್ತಿಗೆ ಏನಾದರೂ ತಿಂಡಿ ಮಾಡಿಬಿಡ್ತೀನಿ, ಸರಿನಾ? ಸರಿ ಮಾಡಿ. ನನ್ನ ಪುಣ್ಯ ಇವಳು ಹಬ್ಬ ನಂತರ ಹುಟ್ಟಿದ್ಲಲ್ಲ. ಇಲ್ಲ ಇವಳು ಅವಳಂಗೆ ಆಗ್ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತು? 2 ಹೆಣ್ಮಕ್ಳು ಹಿಂಗೆ ಆಗಿದ್ರು. ಸರಿ ಆಯಿತು, ಏನಾದರೂ ತಿಂಡಿ ಮಾಡಬೇಕು. ಹುಡುಗರು ಕಾಲೇಜ್ಗೆ ಹೋಗೋಕ್ಕೆ ಟೈಮ್ ಆಗುತ್ತೆ, ಅವರು ಆಫೀಸ್ಗೆ ಹೋಗಬೇಕು. ಬೇಗ ಮುಗಿಸ್ಬಿಡ್ತೀನಿ. ಹೆಂಗಾದರೂ ಮಾಡಿ ಈ ವರ್ಷ ನಮ್ಮ ಭವಾನಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಬಿಡ್ಬೇಕು. ಅವಳಿಗೂ ಕಾಲೇಜ್ ಮುಗಿತಾ ಬರುತ್ತೆ, ಫೈನಲ್ ಇಯರ್ ಡಿಗ್ರಿಲಿದ್ದಾಳೆ. ಅವಳಿಗೂ ಈ ಸರಿ ಮದುವೆ ಮಾಡಿಬಿಡ್ಬೇಕು ಒಳ್ಳೆ ಕಡೆ. ಹೇಳಿ ನೋಡ್ತೀನಿ ಅವ್ರ ಹತ್ರ. ಇವಳು ಅವತಾರನು ಇಷ್ಟೊತ್ತಾಯ್ತು ಹೆಂಗೆ ಬಿದ್ಕೊಂಡವಳೆ ನೋಡು. ಲೇ ಶಿವಾನಿ, ಇದೋಳೆ ಎಷ್ಟೊತ್ತರೆಗೂ ಬಿದ್ಕೊಂಡವಳೆ ನೋಡು. ಕಾಲೇಜಿಗೆ ಟೈಮ್ ಆಯ್ತು, ಇದೋಳೆ ಎದ್ದೋಳೆ. ಯಾರಪ್ಪ ಇಷ್ಟೊತ್ತಿಗೆ ಎಬ್ಬಿಸ್ತಿರೋದು? ನಿಮ್ಮ ಅಕ್ಕ. ಬಾಯಿ ಮುಚ್ಕೊಂಡು ಬೇಗ ಎದ್ದು ಸ್ನಾನ ಮಾಡ್ಕೊಂಡು ರೆಡಿ ಆಗು, ಕಾಲೇಜಿಗೆ ಟೈಮ್ ಆಗ್ತಾ ಇದೆ. ಏನು ಇವಳಿಗಿದೆ ಈ ಕೆಲಸ ಆಗೋಯ್ತು. ನಾನು ದಿನ ಬಂದು ಇವಳನ್ನ ಎಬ್ಬಿಸ್ಬೇಕು, ಆಮೇಲೆ ಇವಳು ಎದ್ದು ರೆಡಿ ಆಗಬೇಕು. ಇದೇ ರೆಡಿ ಮಾಡ್ಕೊಂಬಿಟ್ಲು. ಲೇ ಭವಾನಿ, ನೀನಂತೂ ಮಲಗೋದಿಲ್ಲ, ಮಲಗೋರ್ಗೂ ಬಿಡಲ್ವೇನೆ? ಯಾಕೆ ಹಿಂಗೆ ಬೆಳಗ್ಗೆ ಬಂದು ಹಿಂಗೆ ತಲೆ ತಿಂತಾ ಇದೆಯಾ ನೀನು? ಹೋಗು ನೀನು, ನನಗೆ ಗೊತ್ತೈತೆ ಎದ್ದು ಯಾವಾಗ ರೆಡಿ ಆಗಬೇಕು, ಯಾವಾಗ ಕಾಲೇಜ್ಗೆ ಹೋಗಬೇಕು ಅಂತ. ನನ್ನ ಕೆಲಸ ನಾನು ನೋಡ್ಕೊಳೋದು ಗೊತ್ತೈತೆ. ನೀನು ದಯವಿಟ್ಟು ಇಲ್ಲಿಂದ ಹೋಗಮ್ಮ ತಾಯಿ. ಅಲ್ಲ ಕಣೆ, ಅಮ್ಮ ಅಲ್ಲಿ ಕರೀತಾ ಇದ್ದಾರೆ, ಬೇಗ ಎದ್ದು ರೆಡಿ ಆಗು, ಕಾಲೇಜಿಗೆ ಟೈಮ್ ಆಗ್ತಾ ಇದೆ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗೋದಿಲ್ವೇನೆ? ನೀನು ಹೋಗು, ನನಗೆ ಗೊತ್ತಿದೆ. ನಾನು ಎದ್ದು ಬೇಗ ರೆಡಿ ಆಗ್ಬಿಟ್ಟು ನಾನು ಕಾಲೇಜ್ಗೆ ಹೋಗೋದು. ನೀನು ಪಾಡು ನೀನು ಹೋಗು, ನಾನು ಹೋಗ್ತೀನಿ. ನೀನು ಹಿಂಗೆ ಮಾಡ್ಕೊಂಡಿದ್ರೆ ಅಮ್ಮನ ಕೈಲಿ ಬೈಸ್ಕೊತೀಯ. ನಾನು ಹೇಳೋದು ಹೇಳ್ತೀನಿ, ಇದ್ರ ಮೇಲೆ ನಿನ್ನ ಇಷ್ಟ, ಏನಾದರೂ ಮಾಡ್ಕೊ. ಹೋಗಿ ಬಾಯಿ ಮುಚ್ಕೊಂಡು ತಲೆ ತಿನ್ಬೇಡ ನೀನು. ನೋಡು ಇವಳು ದುರಾಂಕಾರನ, ದೊಡ್ಡವರು ಚಿಕ್ಕವರು ಅಂತೀರ ಹೆಂಗೆ ಮಾತಾಡ್ತಾಳೆ. ಮಾಡ್ತೀನಿ ರೀ ಅವಳಿಗೆ. ಶಿವಾನಿ, ಎಷ್ಟಾಯಿತು ಟೈಮು? ಏನು ದಿನ ಬೆಳಗ್ಗೆ ಇದೆನಾ ನಮಗೆ ಕೆಲಸ? ನೀನು ಎಬ್ಬಿಸ್ಕೊಂಡು ಕುತ್ಕೊಳ್ಳೋದು. ಬಾಯಿ ಮುಚ್ಕೊಂಡು ಬೇಗ ಎದ್ದು ರೆಡಿ ಆದರೆ ಸರಿ ಹೋಯ್ತು. ಇಲ್ಲ ಅಂದರೆ ನೋಡು ಚೆನ್ನಾಗಿ ಕಾಣೋದಿಲ್ಲ. ಅವಳು ನಿನ್ಗಿಂತ ಎಷ್ಟು ವರ್ಷ ದೊಡ್ಡವಳೆ? ಅಕ್ಕ ಅಂತ ಮರ್ಯಾದೆ ಇಲ್ಲದೆ ಬಾಯಿ ಹೋದಾಗ ಮಾತಾಡ್ತೀಯಾ? ನೀನು ಬರ್ತಾ ಯಾಕೋ ದುರಹಂಕಾರ ಅತಿ ಆಗ್ತಾ ಇದೆ. ನನಗೆ ಕೋಪ ಬಂದರೆ ಮತ್ತೆ ಗೊತ್ತು ತಾನೆ. ಬಾಯಿ ಮುಚ್ಕೊಂಡು ಬೇಗ ರೆಡಿ ಆಗು. ಆಯ್ತು ಹೋಗು, ನನಗೆ ರೆಡಿಯಾಗಿ ಗೊತ್ತಿದೆ. ಅಮ್ಮ ಮಗಳು ಇಬ್ಬರು ಮಾಡ್ಕೊಳೋದು ಬಿಡೋದಿಲ್ಲ ನನಗೆ. ಬೆಳಗ್ಗೆನೆ ಬಂದು ನಮ್ಗೆ ನಿದ್ದೆ ಕೆಡಿಸ್ಬಿಡ್ತೀರ. ದಯವಿಟ್ಟು ಹೋಗ್ರಿ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ನನಗೆ ಗೊತ್ತಿದೆ. ನೋಡು ದುರಹಂಕಾರನ, ಇದೇ ಬಾರೆ ನಿನಗೆ. ಇವಳೊಬ್ಳು ನನ್ನನ್ನು ಬಯಸೋಕ್ಕೇನೆ ಕಾಯ್ತಾ ಇರ್ತಾಳೆ. ಬೇಗ ಎದ್ಬಿಡೋದಂತೆ, ಸ್ನಾನ ಮಾಡ್ಕೊಂಬಿಡೋದಂತೆ, ಏನು ಎಲ್ಲ ಬಿಲ್ಡಪ್ ಕೊಡಬೇಕಲ್ಲ ನಾನು ನೋಡಿ ಹೆಂಗಿದ್ದೀನಿ ಅಂತ. ಅದಕ್ಕೆ ನನ್ನನ್ನು ಬಯಸೋಕ್ಕೆ ಇರ್ತಾ ಇವಳು ಬೇಗ ಎದ್ಬಿಟ್ಟು ರೆಡಿ ಆಗಿಬಿಡ್ತಾಳೆ. ನನ್ನ ಕರ್ಮ ರೆಡಿ ಆಗಬೇಕು.
ಆ ಕಾಲೇಜಲ್ಲಿ ಹಿಸ್ಟ್ರಿ ಪೀರಿಯಡ್ ಅಂದರೆ ನನಗೆ ಬೋರ್ ಆಗಿಬಿಟ್ಟಿದೆ. ಈ ಕಾಲೇಜಿಗೆ ಬಂಕ್ ಕೊಡ್ಬಿಟ್ಟು ಹಿಸ್ಟ್ರಿ ಪೀರಿಯಡಲ್ಲಿ ಎಲ್ಲ ನನ್ನ ಫ್ರೆಂಡ್ ಜೊತೆ ಎಲ್ಲಾದರೂ ಹೊರಗಡೆ ಹೋಗಬೇಕು, ಇಲ್ಲ ಬೇಜಾರಾಗಿ ಹೋಗುತ್ತೆ. ಯಾವಾಗಲೂ ಆ ಹಿಸ್ಟ್ರಿ ಪಾಠ ಕೇಳೋದಕ್ಕೆ ನನಗೆ ಆಗೋದಿಲ್ಲ.